ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ 2ಗೆ ಯಾವ ರೀತಿಯಾಗಿ ಪ್ರಿಪ್ರೇಷನನ್ನು ನಡೆಸಬೇಕು, ಯಾವ ರೀತಿಯಾಗಿ ತಾವುಗಳು ಓದಬೇಕು ಹಾಗೂ ಏನನ್ನು ಓದಬೇಕು ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಬ್ಜೆಕ್ಟ್ ಯಾವುದು ಅಂತ ಹೇಳಿದರೆ ಅದು ಎಕನಾಮಿಕ್ಸ್ ಆಗಿರುತ್ತೆ. ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರ ಅಂತ. ಕನ್ನಡ ಮೀಡಿಯಮ್ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಆಗಿರ್ಬೋದು, ಎಲ್ಲರೂ ಕೂಡ ಯಾರೆಲ್ಲ ಕಡಿಮೆ ಅಂಕ ತೆಗೆದುಕೊಂಡಿದ್ದೀರೋ ಅವರಿಗೂ, ಯಾರಿಗೆ NC ಅಂತ ಬಂದಿದೆಯೋ ಅವರಿಗೂ, ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೂ ಹಾಗೂ ಕಡಿಮೆ ಅಂಕ ಬಂದವರಿಗೂ ಹಾಗೂ ಯಾರೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಿದ್ದಾರಲ್ವಾ, ಫಾರ್ ದೋಸ್ ಈ ಒಂದು ವಿಡಿಯೋ ಬಂದು ಓವರಾಲ್ ಎಲ್ಲರಿಗೂ ಕೂಡ ಆಗಿರುತ್ತೆ, ಆರ್ಟ್ಸ್ ಹಾಗೂ ಕಾಮರ್ಸ್. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ದರೆ ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಾನು ನಿಮಗೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ನಿಮಗೆ, ಇಫ್ ಯು ಪ್ಲಾನ್ ಟು ಫೇಲ್ ಅಂತ, ಹೌದಲ್ವಾ? ನಿಮ್ಮ ಪ್ಲಾನ್ ಆಗ್ತಾ ಇರುವಂಥದ್ದು ಅದು ಫೇಲ್ಯೂರ್ ಕಡೆಗೆ ಹೋಗ್ತಾ ಇದೆ ಅಂದರೆ ಎಷ್ಟೇ ವಿಡಿಯೋ ಅಲ್ಲ, ಎಷ್ಟೇ ಟೆಕ್ಸ್ಟ್ ಬುಕ್, ಎಷ್ಟೇ ಏನೇ ಮೆಟೀರಿಯಲ್ ಓದಿದರೂ ಕೂಡ ತಮಗೆ ಆಯಿತಾ ಆ ರೂಟು ಫೇಲ್ ಆಗೋ ಕಡೆಗೆ ಹೋಯ್ತಾ ಇದೆ ಅಂತ. ಹಾಗಾಗಿ ಪ್ಲೀಸ್ ಡೂ ಸ್ಮಾರ್ಟ್ ವರ್ಕ್. ಸ್ಮಾರ್ಟ್ ವರ್ಕ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಎಕ್ಸಾಮಿಗೆ ಏನು ಬರುತ್ತೋ ಅದನ್ನು ಜಾಸ್ತಿ ಹಾರ್ಡ್ ವರ್ಕಲ್ಲಿ ಓದ್ತಾ ಇರಬೇಕು. ಅಂದರೆ ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಅಂತ ನಾನು ಹೇಳ್ತೀನಿ ಅಲ್ವಾ, ಅದನ್ನು ನಾವು ಹಾರ್ಡ್ ವರ್ಕ್ ಅಂತ ಕರಿತೀವಿ. ಹಾರ್ಡ್ ವರ್ಕ್ ಅಂದರೆ ಏನು ಅಂದರೆ ಬರೀ ಕೂತ್ಕೊಂಡು ಓದೋದ್ರಿಂದ ಏನೂ ಕೂಡ ಸಿಗಲ್ಲ ಸರ್, ಆಯಿತಾ? ಯಾವಾಗ ಓದಬೇಕು ಅಂದರೆ ಹಾರ್ಡ್ ವರ್ಕಲ್ಲಿ ತಾವುಗಳು ಕೆಲಸವನ್ನು ಕಂಪ್ಲೀಟ್ ಮಾಡಿದಾಗ. ಹಾಗಿದ್ದರೆ ಎಕನಾಮಿಕ್ಸು ಮೊದಲು ತಾವುಗಳು ಏನು ಮಾಡಬೇಕು, ಹಾಗಿದ್ರೆ ಮೋರ್ ದ್ಯಾನ್ 75 ಇಫ್ ಯು ವಾಂಟ್ ಟು ಸ್ಕೋರ್ ಇನ್ ಎಕನಾಮಿಕ್ಸ್, ವಾಟ್ ಟು ಡೂ ಅಂತ. ಹಾಗಿದ್ರೆ ಇದಕ್ಕೆ ಕೆಲವೊಂದು ಪ್ಲಾನ್ ಇದೆ. ಆ ಪ್ಲಾನ್ ಏನು ಅಂತ ಹೇಳಿದರೆ, ಮೊದಲು ತಾವುಗಳು ಏನು ಮಾಡಬೇಕು ಅಂದರೆ ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2 ಹಾಗೂ ಮಾಡಲ್ ಕ್ವಶನ್ ಪೇಪರ್ 3 ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಐತಲ್ವಾ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಒಂದಕ್ಕೆ ಏನು ಬೋರ್ಡ್ ವತಿಯಿಂದ ರಿಲೀಸ್ ಆಗಿತ್ತೋ ಆ 3 ಮಾಡಲ್ ಕ್ವಶನ್ ಪೇಪರನ್ನು ತಾವುಗಳು ರೆಡಿಯಾಗಿ ಕ್ಲಿಯರ್. ಈ 3 ಮಾಡಲ್ ಕ್ವಶನ್ ಪೇಪರ್ ಆಯಿತು. ಇಲ್ಲ ಸರ್ ನಮ್ಗೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ ಫೇಲ್ ಆದವರಿಗೆ ಕ್ಲಿಯರಾಗಿ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ. ಇಲ್ಲ ಸರ್ ನಮಗೆ ಇನ್ನು ಸ್ವಲ್ಪ ಜಾಸ್ತಿ ಬೇಕು ಅಂತ ಹೇಳಿದರೆ ಎಕ್ಸಾಮ್ 1 ಕೂಡ ಕಂಪ್ಲೀಟ್ ಆಗಿದೆ. ಅಲ್ಲಿ ಬರುವಂತಹ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅದು ಕೂಡ ಅಂದರೆ ಸಪ್ರೇಟಾಗಿ ಕೇಳಿರುವಂಥ ಪ್ರಶ್ನೆಗಳನ್ನು ಕೂಡ ರೆಡಿಯಾಗಿ. ನೆಕ್ಸ್ಟ್ ಇಲ್ಲ ಸರ್ ನಮಗೆ ಸ್ವಲ್ಪ ಇನ್ನೂ ಬೇಕು ಅಂತ ಹೇಳಿದರೆ ಪ್ಲೀಸ್ ಗೋ ವಿತ್ ಯುವರ್ ಕ್ವಶನ್ ಬ್ಯಾಂಕ್ ಅಂತ. ನೋಡಿ, ಕ್ವಶನ್ ಬ್ಯಾಂಕನ್ನು ಯಾರು ರೆಡಿ ಆಗ್ತಿರೋ 100% ಎಲ್ಲ ಪ್ರಶ್ನೆಗಳು 100% ಆಲ್ ಕ್ವಶನ್ಸ್ ವಿಲ್ ಪಿಕ್ ಫ್ರಮ್ ಯುವರ್ ಕ್ವಶನ್ ಬ್ಯಾಂಕ್. ಎಕನಾಮಿಕ್ಸ್ ಕ್ವಶನ್ ಪೇಪರು ಕ್ವಶನ್ ಬ್ಯಾಂಕ್ ಈ ಲೆವೆಲ್ಗಿದೆ. ಎಕನಾಮಿಕ್ಸ್ ಕ್ವಶನ್ ಬ್ಯಾಂಕನ್ನು ಯಾರೆಲ್ಲ ಅರ್ದು ಕುಡಿತೀರೋ 100% ಎಕ್ಸಾಮಲ್ಲಿ ಗೆಟನ್ ಆಗ್ತೀರಾ, ಇಷ್ಟಂತೂ ನಾನು ನಿಮ್ಗೆ ಹೇಳಬಲ್ಲೆ ಆಯಿತಾ. ಯಾಕಂದರೆ ಎಕನಾಮಿಕ್ಸ್ ಕ್ವಶನ್ ಬ್ಯಾಂಕ್ ಇದೆಲ್ವ, ಒಮ್ಮೆ ತೆಗೆದು ನೋಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಮಾಡಲ್ 1 ಕ್ವಶನ್ ಪೇಪರ್, ಮಾಡಲ್ 2, ಮಾಡಲ್ 3 ಜೊತೆಗೆ ಬ್ಲೂ ಪ್ರಿಂಟ್. ಸೊ ಇನ್ನೊಂದು ಡೌಟ್ ಇದೆ ಸರ್, ಎಕ್ಸಾಮ್ 2ಗೆ ಏನಾದರೂ ಹೊಸ ಬ್ಲೂ ಪ್ರಿಂಟ್ ಕೊಡ್ತಾರಾ ಅಥವಾ ಸೇಮ್ ಬ್ಲೂ ಪ್ರಿಂಟ್ ಫಾಲೋ ಮಾಡಬೇಕಾ ಅಥವಾ ಎಕ್ಸಾಮ್ 2 ಕ್ವಶನ್ ಪೇಪರ್ ಸೆಟ್ಟರು ಬ್ಲೂ ಪ್ರಿಂಟ್ ನೋಡಿ ಕ್ವಶನ್ ಪೇಪರನ್ನ ಸೆಟ್ ಮಾಡ್ತಾರೆ ಅಂತ. ಹೌದು, ಎಕ್ಸಾಮ್ ಸೆಟ್ ಮಾಡುವವರು, ಎಕ್ಸಾಮ್ ಕ್ವಶನ್ ಪೇಪರನ್ನು ಸೆಟ್ ಮಾಡುವವರು ಬ್ಲೂ ಪ್ರಿಂಟ್ ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ದೇ ವಿಲ್ ಸೆಟ್ ದೇರ್ ಕ್ವಶನ್ ಪೇಪರ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ಎಕ್ಸಾಮ್ 2ಗೆ ಅದು ಕೂಡ ಬ್ಲೂ ಪ್ರಿಂಟ್ ಪ್ರಕಾರನೇ ಸೆಟ್ ಆಗುತ್ತೆ. ನೆಕ್ಸ್ಟು ಇವೆಲ್ಲ ಆಯಿತು. ಬನ್ನಿ ಹಾಗಿದ್ರೆ ಸರ್ ವಿ ನೀಡ್ ಸಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಅವರ್ ಎಕ್ಸಾಮ್ 2. ಎಕ್ಸಾಮ್ 1 ಏನೋ ಮುಗಿದು ಹೋಯ್ತು ಸರ್, ಕಡಿಮೆ ಅಂಕ ಬಂತು ಹಾಗೂ ನಿಮ್ಮ ವಿಡಿಯೋಸ್ಗಳನ್ನು ನೋಡಿಲ್ಲ. ನಿಜವಾಗಿಯೂ ವಿಡಿಯೋಸ್ ಯಾರಾದರೂ ನೋಡಿರ್ತಿದ್ರೆ, ಭಾಳ ಜನ ನೋಡಿಲ್ಲ ಎಕನಾಮಿಕ್ಸ್ ವಿಡಿಯೋಸ್ಗಳು. ಯಾಕಂದರೆ ನಿಮಗೆ ಗೊತ್ತದು ಯಾವ ಕಾರಣಕ್ಕಾಗಿ ಅಂತ, ಟೈಮ್ ಇರಲಿಲ್ಲ ಅನಿಸುತ್ತೆ. ದಯವಿಟ್ಟು ಈಗಾದರೂ ಅದಕ್ಕೆ ಸಮಯವನ್ನು ಕೊಡಿ. ಪ್ಲೀಸ್ ಲಿಸನ್ ಹಿಯರ್. ದೋಸ್ ಹು ಡೋಂಟ್ ನೋ ಡಿಸ್ಕ್ರಿಪ್ಷನ್ ಬಾಕ್ಸೇ ಗೊತ್ತಿಲ್ಲ ಅಂದವರು ದಯವಿಟ್ಟು ಡೈರೆಕ್ಟಾಗಿ ಕಮೆಂಟ್ ಮಾಡಿ, ಸರ್ ವಿ ಡೋಂಟ್ ನೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಡೈರೆಕ್ಟಾಗಿ ನಿಮ್ಮ ಒಂದು ಮೇಲ್ ಐಡಿಗೆ ಕಳಿಸ್ಕೊಡ್ತೇವೆ. ಮೇಲ್ ಐಡಿ ದಯವಿಟ್ಟು ತಾವುಗಳು ಕಮೆಂಟ್ ಮಾಡಬೇಕು, ಆಯಿತಾ. ನೆಕ್ಸ್ಟು ಸರ್ ನಾವು ವಿ ನೀಡ್ ಇಂಪಾರ್ಟೆಂಟ್ ಕ್ವಶನ್ಸ್. ಹಾಗಿದ್ರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿ ಇದೆ ಅಂತ ಫಸ್ಟು ಇವತ್ತು ಕೂತ್ಕೊಂಡು ದಯವಿಟ್ಟು ಎಲ್ಲರೂ ಕೂಡ ಕ್ವಶನ್ ಪೇಪರನ್ನು ಇಟ್ಕೊಂಡು ಎಕ್ಸಾಮ್ 1 ಕ್ವಶನ್ ಪೇಪರ್ ಹೇಗೆ ಬರುತ್ತೆ, ಯಾವ ರೀತಿಯಾಗಿ ಪ್ಯಾಟರ್ನ್ ಸೆಟ್ ಆಗಿದೆ ಅದನ್ನು ನೋಡ್ಕೊಂಡ್ರೆ 100% ಗೆಟನ್ ಆಗ್ತೀರಾ. ಫಾರ್ ಎಕ್ಸಾಂಪಲ್ 6 ಮಾರ್ಕ್ಸ್ ಕ್ವಶನ್ಸ್ ಆದರೆ ಲಾಸ್ಟ್ ಮೇನ್ ಕ್ವಶನಲ್ಲಿ ನಿಮಗೆಲ್ಲರಿಗೂ ಕೂಡ 5 ಮಾರ್ಕ್ ಕ್ವಶನ್ಸ್ ಆದರೆ ಅದನ್ನು ನಾವು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಏನಂತಿರೋ ತಾವುಗಳು ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಅದು ಫಿಕ್ಸ್ ಕ್ವಶನ್ಸು, ಅವೇ ಬರೋದು. ಅದು ಬೇಕು ಸರ್, ಯಾವುದು ಬರುತ್ತೆ ನಮಗೆ ಬೇಕು ಅಂತ ಕೇಳುವವರಿಗೆ ಎಲ್ಲರಿಗೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಹಾಗೂ ಅಸೈನ್ಮೆಂಟ್ ಓರಿಯೆಂಟೆಡ್ ಕ್ವಶನ್ಸ್ ಅಂತ ಹಾಕ್ಬಿಟ್ಟು ಒಂದು ಲಿಂಕನ್ನು ಹಾಕಿರ್ತೀನಿ, ಯುಟಿಲೈಸ್ ಮಾಡಿಕೊಳ್ಳಿ. 5 ಮಾರ್ಕ್ಸು ಸರ್, ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್. ಅದಾದಮೇಲೆ ಸರ್ ನಿಮಗೆಲ್ಲರಿಗೂ ಕೂಡ 6 ಮಾರ್ಕ್ಸ್ ಕ್ವಶನ್ಸ್ ಬರ್ತಾ ಹೋಗುತ್ತೆ. 4 ಮಾರ್ಕ್ ಕ್ವಶನ್ಸ್ ಆರ್ ದೇರ್, 2 ಮಾರ್ಕ್ ಕ್ವಶನ್ಸ್ ಆರ್ ದೇರ್. ಇವೆಲ್ಲವೂ ಕೂಡ ಸರ್ ನಮಗೆ ಇಂಪಾರ್ಟೆಂಟ್ ಬೇಕು. ಬಹಳ ಚಾಪ್ಟರ್ಸ್ಗಳಿದ್ದಾವೆ ಸರ್. ವಿ ಹ್ಯಾವ್ 2 ಪಾರ್ಟ್ಸ್. ಹೌದಲ್ಲ, ಎಕನಾಮಿಕ್ಸಲ್ಲಿ 2 ಭಾಗಗಳಿದ್ದಾವೆ. ಒಂದು ಮ್ಯಾಕ್ರೋ ಎಕನಾಮಿಕ್ಸ್, ಇನ್ನೊಂದು ಮೈಕ್ರೋ ಎಕನಾಮಿಕ್ಸ್ ಅಂತ, ಮ್ಯಾಕ್ರೋ ಅಂತ. ಹೌದಲ್ವಾ ಸರ್, ಏನಾದರೂ ಮಾಡಿ ಸರ್ ಅಂತ, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ. ಹೌದಲ್ವಾ ನೋಡಿ, ಈಗ 6 ಮಾರ್ಕ್ಸು 4 ಮಾರ್ಕ್ಸು ಈ 2 ಮಾರ್ಕ್ಸ್ ಎಲ್ಲವೂ ಕೂಡ ಇಂಪಾರ್ಟೆಂಟ್
99% ಎಕ್ಸಾಮಿಗೆ ಬರುವಂಥ ಚಾನ್ಸಸ್ ಇದಾವಲ್ವ ಅಂತಹ ಪ್ರಶ್ನೆಗಳನ್ನು 100% ಅಂತ ನಾನು ಹೆಂಗೆ ಹೇಳಕ್ಕೆ ಬರುತ್ತೆ, ಯಾಕೆಂದರೆ ನಾನು ಕ್ವಶನ್ ಪೇಪರ್ ಸೆಟ್ ಮಾಡಲ್ಲ ಅಲ್ವಾ, ಹೋಗ್ಬಿಟ್ಟು 99% ಬರುವ ಸಾಧ್ಯತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಕರಿತೀವಿ. ಅಂತಹ ಪ್ರಶ್ನೆಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 6 ಮಾರ್ಕ್ಸ್ ಅಂತ ಹಾಕಿಬಿಟ್ಟು ಕೆಳಗಡೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಯೂಸ್ ಮಾಡ್ಕೊಳ್ಳಿ. 4 ಮಾರ್ಕ್ಸಿಗೂ ಅಷ್ಟೇ, 2 ಮಾರ್ಕ್ಸಿಗೂ ಅಷ್ಟೇ. ನೆಕ್ಸ್ಟ್ ನಿಮಗೆಲ್ಲರಿಗೂ ಕೂಡ ಫಸ್ಟ್ ಮೇನ್ ಕ್ವಶನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಇರುತ್ತೆ. ಫಸ್ಟ್ ಮೇನ್ ಕ್ವಶನಲ್ಲಿ 1 ಮಾರ್ಕ್ ಕ್ವಶನ್ಸ್ ಆರ್ ದೇರ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಸ್ ದೇರ್. ನಂತರದಲ್ಲಿ ನಿಮಗೆಲ್ಲರಿಗೂ ಕೂಡ MCQs ಆರ್ ದೇರ್. ಹಾಗಿದ್ರೆ ಇದನ್ನೆಲ್ಲ ಹೇಗೆ ಟಾರ್ಗೆಟ್ ಮಾಡಬೇಕು ಅಂದರೆ 99% ಯುವರ್ MCQs, ಯುವರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಯುವರ್ ಮ್ಯಾಚ್ ದ ಫಾಲೋಯಿಂಗ್ ಆ್ಯಂಡ್ 1 ಮಾರ್ಕ್ ಕ್ವಶನ್ಸ್ ವಿಲ್ ಕಮ್ ಫ್ರಮ್ ದೀಸ್ ಪಾರ್ಟ್. ಯಾವುದು ಮಾಡಲ್ 1, ಮಾಡಲ್ 2, ಮಾಡಲ್ 3, ಎಕ್ಸಾಮ್ 1, ಪ್ರಿಪೇಟರಿ 1, ಪ್ರಿಪೇಟರಿ 2 ಹಾಗೂ ನಿಮ್ಮ ಕ್ವಶನ್ ಬ್ಯಾಂಕ್. ಇದನ್ನು ಬಿಟ್ಟು ಮತ್ತೆ ಎಲ್ಲೂ ಅವರು ಏನು ಪಿಕ್ ಮಾಡೋದೇ ಇಲ್ಲ. ಇದನ್ನೆಲ್ಲ ಗಟ್ಟು ಹೊಡೆಯುವಂಥದ್ದಲ್ಲ. ಇದು ಫಸ್ಟ್ ಮೇನ್ ಕ್ವಶನ್ ಪಾರ್ಟ್ ಎ ಇರುವಂಥದ್ದು ನಿಮಗೆಲ್ಲರಿಗೂ ಕೂಡ 20 ಮಾರ್ಕ್ಸಿಗಿದೆ. ಹಾಗಿದ್ರೆ ಈ 20 ಮಾರ್ಕ್ಸ್ ಬರಬೇಕು ಅಂದರೆ 6, 4, 2 ಮಾರ್ಕ್ಸಿಗೆ ನೀವು ರೆಡಿ ಇದ್ದೀರಾ ಅಂದರೆ ನಿಜವಾಗಿಯೂ ಹ್ಯಾಪಿಲಿ ಯು ವಿಲ್ ರೈಟ್ ದೀಸ್ ಕ್ವಶನ್ಸ್. ಧನ್ಯವಾದಗಳು. ವಿಡಿಯೋ ಲೆಂತಿ ಮಾಡೋದ್ರಲ್ಲಿ ಏನು ಉಪಯೋಗವಿಲ್ಲ, ಯಾಕಂದರೆ ನೀವು ವಾಚ್ ಮಾಡಬೇಕಾಗಿರೋ ವಿಡಿಯೋನ ವಾಚ್ ಮಾಡ್ತಾ ಇಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕರೆಕ್ಟಾಗಿ 10 ಲಿಂಕನ್ನು ಕೊಟ್ಟಿರ್ತೇನೆ. 100% ಅವೇ 100% ಆಯಿತಾ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ಸ್ ಆರ್ ದೇರ್. ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇನ್ನೂ ಏನೂ ಅರ್ಥ ಆಗ್ತಾಯಿಲ್ಲ ಸರ್ ಅಂತ ಅಂದವರು ದಯವಿಟ್ಟು ನಮಗೆ ಕಮೆಂಟನ್ನು ಮಾಡಿ ಆಯಿತಾ. ಗಾಡ್ ಬ್ಲೆಸ್ ಯು ಆಲ್.